ಹಲೋ ಸಬ್ಸ್ಕ್ರೈಬರ್ಸ್, ವೆಲ್ಕಮ್ ಟು ಮಂಜು ಮಾಡಬಾಳ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ನಿಮಗೆ ಕನ್ಫ್ಯೂಷನ್ ಇರುತ್ತೆ, ನಾವು ಎಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಲ್ಲ ಯಾವ ಥರದ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಯಾಕೆಂದರೆ ಥಿಮ್ಯಾಟಿಕ್ ಫಂಡ್ಸ್ ಇರುತ್ತೆ, ಇಲ್ಲಾಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಫಂಡ್ಸ್ ಅಂತ ಇರುತ್ತೆ, ಮೊಮೆಂಟಮ್ ಅಂತ ಇರುತ್ತೆ, ಎಷ್ಟೊಂದು ಸೈಕ್ಲಿಕಲ್ ಅಂತ ಇರುತ್ತೆ, ಎಷ್ಟೊಂದು ಥರದ ಮ್ಯೂಚುವಲ್ ಫಂಡ್ಸ್ ಇದೆ. ಸೊ ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ನಾವು ನಮ್ಮ ದುಡ್ಡು ಬೆಳೆಸೋದಕ್ಕೆ ಎಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ಕಮ್ ಟು ಟುಡೇಸ್ ವಿಡಿಯೋ. ಈ ಸ್ಟ್ರಾಟಜಿ ಹೆಸರು 5 ಫಿಂಗರ್ ಸ್ಟ್ರಾಟಜಿ ಅಂತ. ಇದರಲ್ಲಿ 5 ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೀವು. ಸೊ ಇದು ಯಾವ್ಯಾವ ಟೈಪು ಅಂದರೆ ಕ್ವಾಲಿಟಿ, ವ್ಯಾಲ್ಯೂ, ಗ್ರೋತ್ ಅಟ್ ರೀಸನಬಲ್ ಪ್ರೈಸ್, ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಆ್ಯಂಡ್ ಕೊನೆಗೆ ಮೊಮೆಂಟಮ್. ಸೊ ಈ 5 ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಅಷ್ಟೇ ನಿಮಗೆ ಬೇಕಾಗಿರೋದು. ಮಾರ್ಕೆಟ್ ಏನೇ ಆಗಿದ್ರೂ, ಯಾವ ಥರನೇ ಹೋಗ್ತಾ ಇದ್ರೂ ನಿಮ್ಮ ದುಡ್ಡು ಮಾತ್ರ ಬೆಳೀತಾ ಇರುತ್ತೆ. ಇದನ್ನು ವಿತ್ ರಿಸರ್ಚ್, ಬ್ಯಾಕ್ ಟೆಸ್ಟಿಂಗ್ 20 ಇಯರ್ಸ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿರೋದು ಈ ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿ ಬಗ್ಗೆ ಮಾತಾಡೋಣ. ಇದು ಏನು ಹೇಳುತ್ತೆ ಅಂದರೆ ಈಕ್ವಲಿ ಡೈವರ್ಸಿಫೈಡ್ ಅಕ್ರಾಸ್ 5 ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್. ನಾನು ಮೊದಲೇ ಹೇಳಿದಾಗೆ ಕ್ವಾಲಿಟಿ, ವ್ಯಾಲ್ಯೂ, ಗ್ರೋತ್ ಅಟ್ ರೀಸನಬಲ್ ಪ್ರೈಸ್, ಮಿಡ್ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮೊಮೆಂಟಮ್ ಸ್ಟ್ರಾಟಜಿ. ಎಲ್ಲದಕ್ಕೂ ಈಕ್ವಲ್ ಆಗಿ 20% ಇನ್ವೆಸ್ಟ್ ಮಾಡಬೇಕು. 5 ಮ್ಯೂಚುವಲ್ ಫಂಡ್ಸು 20% ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ನಿಮ್ಮದು 1 ಲಕ್ಷ ಇತ್ತು ಅಂದರೆ ಈ 5 ಮ್ಯೂಚುವಲ್ ಫಂಡ್ಸ್ಗೂ 20,000 ಇನ್ವೆಸ್ಟ್ ಮಾಡೋದು. ನಿಮಗೆ ಸ್ವಲ್ಪ ಡೇಟಾ ಹೇಳ್ತೀನಿ. ನೀವು ಈ 5 ಫಿಂಗರ್ ಫ್ರೇಮ್ವರ್ಕಲ್ಲಿ ಇನ್ವೆಸ್ಟ್ ಮಾಡಿತ್ತು ಅಂದರೆ ಫ್ರಮ್ ಪಾಸ್ಟ್ 20 ಇಯರ್ಸು ಈ ಇನ್ವೆಸ್ಟ್ಮೆಂಟ್ ನಿಮಗೆ 17.5% ಕ್ಯಾಗರ್ ಪ್ರತಿ ವರ್ಷ ಗ್ರೋತ್ ಕೊಟ್ಟಿರೋದು ನಿಮಗೆ. ಇದನ್ನೇ ಬೆಂಚ್ ಮಾರ್ಕ್ ನಿಫ್ಟಿ 50ಗೆ ಕಂಪೇರ್ ಮಾಡಿದರೆ ನಿಫ್ಟಿ 50 ಬರೀ 15.7% ಬೆಳೆದಿದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವೇನಾದ್ರು 1 ಲಕ್ಷ ಇನ್ವೆಸ್ಟ್ ಮಾಡಿತ್ತು ಅಂದರೆ ಇನ್ ದಿ ಲಾಸ್ಟ್ 20 ಇಯರ್ಸ್, 20 ವರ್ಷದ ಮುಂಚೆ ಈ 5 ಫಿಂಗರ್ ಫ್ರೇಮ್ವರ್ಕು 25.26% ನಿಮ್ಮ ದುಡ್ಡನ್ನು ಬೆಳೆಸಿರ್ತಿತ್ತು. ಅದೇ ನಿಫ್ಟಿ 50 ಆಗಿತ್ತು ಅಂದರೆ 12.06% ಬೆಳೆಸಿರ್ತಿತ್ತು ಅಷ್ಟೇ. ನೀವು ರೋಲಿಂಗ್ ರಿಟರ್ನ್ಸ್ ತೊಗೊಳ್ಳಿ, ಇಲ್ಲ SIP ಪರ್ಫಾರ್ಮೆನ್ಸ್ ಆದ್ರೂ ನಿಮಗೆ ಈ ಡೇಟಾನೆಲ್ಲ ಸ್ಕ್ರೀನ್ಶಾಟ್ ಶೇರ್ ಮಾಡ್ತೀನಿ ನಿಮಗೆ, ಈ ವಿಡಿಯೋಲೇ ಕಾಣಿಸುತ್ತೆ ನಿಮಗೆ. ಹಾಗೆಯೇ ನಿಮಗೆ ಏನಾಗುತ್ತೆ ಅಂದರೆ ಇವಾಗ ಮೇಜರ್ ಮಾರ್ಕೆಟ್ ರಿಸೆಷನ್ಗೆ ಬಂತು ಅಥವಾ ಮಾರ್ಕೆಟ್ ಬಿತ್ತು, ಆವಾಗ್ಲೂ ಈ ಸ್ಟ್ರಾಟಜಿ ನಿಮಗೆ ಬೇರೆ ಯಾವ ಸ್ಟ್ರಾಟಜಿ ಅಷ್ಟೂ ಬೀಳೋದಿಲ್ಲ. ಬಟ್ ಅದೇ ಮಾರ್ಕೆಟ್ ಹೋಗ್ತಾ ಇದೆ ಫಾಸ್ಟಾಗಿ ಅಂದರೆ ಆ ಗ್ರೋತ್ನ ಕ್ಯಾಪ್ಚರ್ ಮಾಡುತ್ತೆ ಈ ಟೈಪ್ ಸ್ಟ್ರಾಟಜಿ. ಪರ್ಫಾರ್ಮೆನ್ಸ್ ಡ್ಯೂರಿಂಗ್ ಡ್ರಾಡೌನ್ಸ್ ಆಗ್ಬೋದು, ಇಲ್ಲ ಇಂಟರ್ ಇಯರ್ ಡ್ರಾಡೌನ್ಸ್ ಆಗ್ಬೋದು, ಇಲ್ಲ ಡ್ಯೂರಿಂಗ್ ಮೇಜರ್ ಮಾರ್ಕೆಟ್ ಡಿಕ್ಲೈನ್ಸ್ ಆಗ್ಬೋದು. ಎಲ್ಲಿ ತೊಗೊಂಡ್ರೂ ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ ನಿಮಗೆ. ಈ ಯಾವ್ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ 5 ಸ್ಟ್ರಾಟಜಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಕಾಲ್ ಮಾಡಿ. ನನ್ನ ಫೋನ್ ನಂಬರ್ 8971493897. ಬೆಂಗಳೂರಲ್ಲೇ ಇದ್ದೀರಾ ಅಂದರೆ ಕಾಲ್ ಮಾಡಿ, ಡೈರೆಕ್ಟಾಗಿ ಭೇಟಿಯಾಗೋಣ. ನಿಮಗೆ ಇನ್ನೂ ಈ ಸ್ಟ್ರಾಟಜಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ತೀನಿ. ಧನ್ಯವಾದಗಳು.